ರಾಜ್ಯ ಸರ್ಕಾರ ರಾಜ್ಯದ ಪ್ರಯಾಣಿಕರಿಗೆ ಒಂದು ಶಾಕ್ ಕೊಟ್ಟಿದೆ. ಟಿಕೆಟ್ ದರ ಶೇಕಡ 15ರಷ್ಟು ಏರಿಕೆ ಮಾಡಿದೆ. ಅದು ಇವತ್ತಿನಿಂದ ಜಾರಿ ಆಗುತ್ತೆ. ಆ ಮೂಲಕ ಮಹಿಳೆಯರಿಗೆ ಉಚಿತ ಅಂತ ಹೇಳಿ ಪುರುಷರ ಲೂಟಿ ಮಾಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕಂಪ್ಲೀಟ್ ಜಾಲಿಯಾಗಿದೆ. ಇವತ್ತು ರಾಜ್ಯದಾದ್ಯಂತ ಸರ್ಕಾರಿ ಬಸ್ ಟಿಕೆಟ್ ದರ 15ರಷ್ಟು ಏರಿಕೆಯಾಗುತ್ತೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ ಈ ಪರಿಷ್ಕೃತ ದರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಕ್ಷಣದ ಮೊದಲ ಸುದ್ದಿ. ಮಹಿಳೆಯರಿಗೆ ಫ್ರೀ, ಪುರುಷರ ಲೂಟಿ, ಸರ್ಕಾರ ಕಂಪ್ಲೀಟ್ ಜಾಲಿ. ರಾಜ್ಯದಾದ್ಯಂತ ಸರ್ಕಾರಿ ಬಸ್ ಟಿಕೆಟ್ ದರ ಶೇಕಡ 15ರಷ್ಟು ಏರಿಕೆಯಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ ಪರಿಷ್ಕೃತ ದರ. ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ ಇವತ್ತಿನಿಂದ. ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಮಹಿಳೆಯರಿಗೆ ಫ್ರೀ, ಪುರುಷರ ಲೂಟಿ, ಸರ್ಕಾರ ಕಂಪ್ಲೀಟ್ ಜಾಲಿಯಾಗಿದೆ. ಗ್ಯಾರಂಟಿ ಸರ್ಕಾರ. ಇವತ್ತು ಮಧ್ಯರಾತ್ರಿ ಇವತ್ತಿನಿಂದಲೇ ಆರಂಭವಾಗಿರುವಂಥದ್ದು ಟಿಕೆಟ್ ದರ ಏರಿಕೆಯಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಶೇಕಡ 15ರಷ್ಟು ಟಿಕೆಟ್ ದರ ಏರಿಕೆಯಾಗಿದೆ. ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗಿರುವಂಥದ್ದು ಬರೋಬ್ಬರಿ 15% ಏರಿಕೆ ಆಗಿರುವಂಥದ್ದು ಬಸ್ ಟಿಕೆಟ್ ದರ. ವರ್ಷದ ಆರಂಭದಲ್ಲೇ ಗ್ಯಾರಂಟಿ ಸರ್ಕಾರ ರಾಜ್ಯದ ಜನರಿಗೆ ದರ ಏರಿಕೆಯ ಬಿಸಿ ಕೊಟ್ಟಿದೆ. ಸಾಕಷ್ಟು ವರ್ಷಗಳಿಂದ ಕೂಡ ಬಸ್ ಟಿಕೆಟ್ ದರ ಏರಿಕೆ ಆಗಿಲ್ಲ. ಹೀಗಾಗಿ ನಾವು ಬಸ್ ಟಿಕೆಟನ್ನು ಹೈಕ್ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದ ಸಚಿವರು ಎಲ್ಲರೂ ಕೂಡ ಇಡೀ ಕಂಪ್ಲೀಟ್ ಸರ್ಕಾರ ಡಿಫೆಂಡ್ ಮಾಡ್ಕೋತಾ ಇದೆ. ಹೌದು, ಡಿಪೆಂಡ್ ಮಾಡ್ಕೋತಾ ಇದೆ. ಅದು ನಿಜ ಕೂಡ ಹೌದು. ಸಾಕಷ್ಟು ವರ್ಷಗಳ ನಂತರ ಈಗ ಟಿಕೆಟ್ ದರ ಏರಿಕೆಯಾಗಿದೆ. ಆದರೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಕೇವಲ ಟಿಕೆಟ್ ದರ ಮಾತ್ರ ಏರಿಕೆನಾ ಅಂತ ಹೇಳಿದ್ರೆ ಬೇರೆ ಬೇರೆ ದಿನ ಬಳಕೆ ವಸ್ತುಗಳು ಕೂಡ ಏರಿಕೆ ಆಗಿರುವಂಥದ್ದು, ದರ ಕೂಡ ಏರಿಕೆ. ಹಾಲಿನ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಇದು ಕಂಪ್ಲೀಟ್ ಆಗಿ ಗ್ಯಾರಂಟಿಯಿಂದಾಗಿ ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಪುರುಷ ಪ್ರಯಾಣಿಕರಿಗೆ ಬಸ್ ಟಿಕೆಟ್ ದರ ಏರಿಕೆಯ ಬಿಸಿ ತಟ್ಟಿದೆ. ಬೆಳ್ಳಂಬೆಳಗ್ಗೆ ಬಸ್ ಹತ್ತಿದ ಪುರುಷ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಟಿಕೆಟ್ನಲ್ಲಿ ಬೇರೆ ರೀತಿಯ ಹೈಕ್ ಆಗಿರುವಂಥ ಟಿಕೆಟ್ ಹೈಕ್ ಆಗಿರೋದನ್ನು ನೋಡಿ ಗಲ್ಬಿಲಿ ಆಗಿದ್ದಾರೆ. ನಂತರ ಅಸಲಿ ವಿಚಾರವನ್ನು ತಿಳಿದು ನಾರ್ಮಲ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪುರುಷರ ಹಣ ಲೂಟಿ ಮಾಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳ್ಳಂಬೆಳಗ್ಗೆ ಬಸ್ ಹತ್ತಿದಂಥ ಪುರುಷ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಟಿಕೆಟ್ನಲ್ಲಿ ಹೊರದರ ಕಂಡು ಪುರುಷ ಪ್ರಯಾಣಿಕರು ಗಲಿಬಿಲಿಯಾಗಿದ್ದಾರೆ. ನಂತರ ಅಸಲಿ ವಿಚಾರ ತಿಳಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ. ಎಲ್ಲರಿಗೂ ಕೂಡ ಗೊತ್ತಿತ್ತು ಇವತ್ತಿನಿಂದ ಟಿಕೆಟ್ ಹೈಕ್ ಆಗುತ್ತೆ, ಟಿಕೆಟ್ ರೇಟ್ ಹೈಕ್ ಆಗುತ್ತೆ ಅಂತ ಹೇಳಿ. ಬಟ್ ಎಲ್ರಿಗೂ ಈ ಮಾಹಿತಿ ಇರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಮೂಲೆಯಲ್ಲಿ ಯಾರೋ ಒಂದು ಹಳ್ಳಿಯಲ್ಲಿ ರಾಮಪ್ಪನೋ ಭೀಮಪ್ಪನೋ ಬಸ್ ಹತ್ಕೊಂಡಿರ್ತಾನೆ ಬೆಳ್ಳಂಬೆಳಗ್ಗೆ ಎಲ್ಲಿಗೋ ಹೋಗಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವ್ನಿಗೆ ಗೊತ್ತಿರಲ್ಲ, ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ ಟಿಕೆಟ್ ಹೈಕ್ ಆಗಿ ಟಿಕೆಟ್ ರೇಟ್ ಹೈಕ್ ಆಗಿರುವಂಥದ್ದು. ಕಂಡಕ್ಟರ್ ಹೇಳಿದ್ದಾರೆ ಹೈಕ್ ಆಗಿದೆ, ಟಿಕೆಟ್ ರೇಟ್ ಜಾಸ್ತಿ ಆಗಿದೆ ಅಂತ. ಶಾಕ್ ಆಗಿರುವಂಥದ್ದು. ಇನ್ನು ಬಸ್ ಟಿಕೆಟ್ ದರ ಏರಿಕೆಗೆ ಸಾರಿಗೆ ಇಲಾಖೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆಯಂತೆ. ಇಲಾಖೆಯ ಕ್ರಮಕ್ಕೆ ಸಾರಿಗೆ ನೌಕರರು, ಸಿಬ್ಬಂದಿ ಸಹಮತ ಇಲ್ವಾ ಅನ್ನುವ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಚಿಲ್ಲರೆ ಸಮಸ್ಯೆ ಆಗುತ್ತೆ ಅಂತ ಬಸ್ ಕಂಡಕ್ಟರ್ಗಳ ತೀವ್ರ ಅಳಲು. ಡ್ರೈವರ್, ಸಾರ್ವಜನಿಕರ ಬಳಿ ಅಳಲು ತೋಡಿಕೊಂಡಿದ್ದಾರಂತೆ ನಿರ್ವಾಹಕರು. ಸರ್ಕಾರ ತಂದಿಟ್ಟು ತಮಾಷೆ ನೋಡ್ತಿದೆ ಅಂತ ಹೇಳಿ ಬಸ್ ಕಂಡಕ್ಟರ್ಗಳು ಈಗ ಅಸಮಾಧಾನವನ್ನು ಹಾಕಿದ್ದಾರೆ. ಒಂದು ಕಡೆ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ಸಾರಿಗೆ ಇಲಾಖೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಇಲಾಖೆ ಕ್ರಮಕ್ಕೆ ಮುಖ್ಯವಾಗಿ ಕಂಡಕ್ಟರ್ಗಳು ಒಂದು ರೀತಿಯಾಗಿ ಫಜೀತಿಗೀಡಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಕಂಡಕ್ಟರ್ಗಳೇ ಅಲ್ವಾ ಸಾರ್ವಜನಿಕರ ಜೊತೆ ಟಿಕೆಟನ್ನು ಕೊಂಡ್ಕೋಬೇಕು, ಚಿಲ್ಲರೆ ಅಂತ ಹೇಳಿ ಒಂದಿಷ್ಟು ಅಲ್ಲಿ ಮುಸುಕಿನ ಗುದ್ದಾಟ ನಡೀತಾನೆ ಇರುತ್ತೆ ಪ್ರತಿ ಬಾರಿ ಕೂಡ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮಿ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಲಕ್ಷ್ಮಿ, ಈಗಾಗಲೇ ಇವತ್ತಿನಿಂದ ಟಿಕೆಟ್ ಪರಿಷ್ಕೃತ ದರ ಜಾರಿಗೆ ಆಗಿರುವಂಥದ್ದು, ಏನು ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಅಂತ?
ಹೇಳ್ತೀರಾ ಸರ್? ಇಂದಿನಿಂದ ಟಿಕೆಟ್ ದರವನ್ನ ಹೆಚ್ಚು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜನರು ಪ್ರಯಾಣ ಮಾಡುವಂತ ಜನರು ಕೂಡ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಆದ್ರೆ ನಮಗೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ. ಒಂದ್ ಕಡೆಗೆ ಏನು ಗ್ಯಾರಂಟಿಯನ್ನ ಕೊಡ್ತಾರೆ, ಇನ್ನೊಂದ್ ಕಡೆಗೆ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ನಾನು ಮೆಜೆಸ್ಟಿಕ್ ನ ಬಸ್ ನಲ್ಲೇ ಇದ್ದೀನಿ. ಸೊ ಇಲ್ಲಿ ಸಾರ್ವಜನಿಕರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನ್ ಸಮಸ್ಯೆನ ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಸರ್ ಏನ್ ಹೇಳ್ತೀರಾ ಸರ್? ನನಗೆ ಚಿಲ್ಲರೆ 2 ರೂಪಾಯಿ 1 ರೂಪಾಯಿ ಕೇಳ್ತಾರೆ. ಚಿಲ್ಲರೆ ಇಲ್ಲಿ ನಮ್ಮ ಹತ್ರ ಇಲ್ಲ. ಹೇಳಿದ್ರೆ 20 ರೂಪಾಯಿ ಮಾಡ್ಬಿಟ್ಟು ಟಿಕೆಟ್ ಪರವಾಗಿಲ್ಲ, ಇಲ್ಲ 15 ಮಾಡಿ, ಇಲ್ಲ 2 ರೂಪಾಯಿ ಕೊಡಿ, 1 ರೂಪಾಯಿ ಕೊಡಿ, ಎಲ್ಲಿ ತಂದು ಕೊಡೋದು ನಾವು? ಅದು ನೀವು ಸ್ವಲ್ಪ ಡಿಪಾರ್ಟ್ಮೆಂಟ್ ಇವ್ರು ಗೌರ್ಮೆಂಟ್ ತಂದು ಕೊಡ್ಬೇಕು, ಚಿಲ್ಲರೆ ಅವ್ರು ಮಾಡ್ಕೋಬೇಕು. ಅವ್ರು ಕೊಟ್ರೆ ಒಳ್ಳೇದು ನಮಗೆ. ಇವಾಗ ನೀವು ತಂದು ಕೊಡಿ, ನಾನು ತಂದು ಎಲ್ಲಿಂದ ತಂದು ಕೊಡೋದು ನಾವು? ಹೌದು, ಎಲ್ಲಿ ಅವ್ರು ಫ್ರೀ ಇಲ್ಲ, ಕರೆಕ್ಟ್ ನಾವು ಕೊಡ್ತೀವಿ. ಇಲ್ಲ ಅಂದಿಲ್ಲ, ಅವ್ರು ಫ್ರೀ ಕೊಡಿದ್ರೆ ನಮ್ಮ ತಲೆ ಮೇಲೆ ಆಗ್ತಿರಲ್ಲ, ಪರವಾಗಿಲ್ವಾ? ನಾವು ದುಡಿಯೋರು ಹೆಂಗ್ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ಚಿಲ್ಲರೆ ಇಲ್ಲ, ನಾ ಎಲ್ಲಿಂದ ತಂದು ಕೊಡೋದು ನಾವು? ಅವ್ರು ಹೆಣ್ಮಕ್ಳು ಫ್ರೀಯಾಗಿ ಕೊಡ್ತೀರಾ? ಹೆಣ್ಮಕ್ಳು ಎಲ್ಲ ನಮ್ಮ ಹತ್ರ ಒಬ್ಬರು ಇದ್ದಾರೆ. ನಾವು ಅದೇ ಹೇಳೋದು, ಹೆಂಗಸರಿಗೆ ಫ್ರೀ ಬಿಟ್ಬಿಟ್ಟು ಗಂಡಸರಿಗೆ ಹೊಡಿತಾ ಇದಾರೆ. ಎಲ್ಲ ಒಂದೇ ಅಲ್ವಾ? ಏನಕ್ಕೆ ಕೊಡ್ಬೇಕಾಗಿತ್ತು? ನಾವೇನು ಕೇಳಿದ್ದು ಅವ್ರಿಗೆ ಫ್ರೀ ಕೊಡಿ ಅಂತ? ವೋಟ್ ಹಾಕ್ದವ್ರು ಬುದ್ಧಿ ಇಲ್ಲ ಅಷ್ಟೇ. ಫ್ರೀ ಫ್ರೀ ಸೊ ಈಗ ಸರ್ ಏನ್ ಹೇಳ್ತೀರಾ ಸರ್? ಈ ರೀತಿ ಚಿಲ್ಲರೆ ವಿಷಯ ಬಹಳ ಕಷ್ಟ. ಚಿಲ್ಲರೆ ಅವ್ರ ಕೈಯಿಂದ ಇವಾಗ ನಾನು 18 ರೂಪಾಯಿ ಟಿಕೆಟ್ ತಗೊಂಡಿದ್ದೀನಿ, ಬಾಕಿ 2 ರೂಪಾಯಿ ನನಗೆ ಸಿಕ್ಕಿಲ್ಲ, ಕೊಟ್ಟಿಲ್ಲ. 20 ರೂಪಾಯಿ ಕೊಟ್ಟರೆ ಬಾಕಿ 2 ರೂಪಾಯಿ ಸಿಕ್ಕಿಲ್ಲ. ನೋಡಿ, 18 ರೂಪಾಯಿ ಟಿಕೆಟ್, 20 ರೂಪಾಯಿ ಅವ್ರ ಕೈಯಲ್ಲಿದೆ. ಮತ್ತೆ ಹಾಗೆ 20 ರೂಪಾಯಿನೇ ಮಾಡಬೇಕು. ಯಾಕೆ 2 ರೂಪಾಯಿ? ನೋಡಿ, 18 ರೂಪಾಯಿ ಟಿಕೆಟ್, ನೋಡಿ 18 ರೂಪಾಯಿ ಟಿಕೆಟ್, 20 ರೂಪಾಯಿ ಕೊಟ್ಟಿದ್ದೀನಿ, 2 ರೂಪಾಯಿ ನನಗೆ ಸಿಕ್ಕಿಲ್ಲ. ನೋಡಿ, ಚಿಲ್ಲರೆ ಸಮಸ್ಯೆ ಜಾಸ್ತಿ. ನಾವೇ ಕೇಳಕ್ ಹೋಗಲ್ಲ, ಏನ್ ಮಾಡೋದು? ಮತ್ತೆ ಅವರಿಗೂ ಕಷ್ಟನೇ, ಅವ್ರ ಹತ್ರನೂ ಹೇಳಿ ಪ್ರಯೋಜನ ಇಲ್ಲ, ಅವ್ರ ಹತ್ರ ಚಿಲ್ಲರೆ ಇಲ್ಲ. ಸೊ ಮಹೇಶ್, ಇಲ್ಲಿ ನಮ್ಗೆ ಎದ್ ಕಾಣ್ತಾ ಇರುವಂತದ್ದು ಏನು ಅಂತಂದ್ರೆ, ಕೇವಲ ಕಂಡಕ್ಟರ್ಗಳು ಮಾತ್ರ ಸಮಸ್ಯೆ ಅನುಭವಿಸ್ತಾ ಇಲ್ಲ, ಅದ್ರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಕಂಡಕ್ಟರ್ ಕೂಡ ಈಗ ಸಮಸ್ಯೆ ಅನುಭವಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಚಿಲ್ಲರೆ ಸಮಸ್ಯೆ ಸಾಕಷ್ಟು ಅವ್ರಿಗೂ ಕೂಡ ಆಗುತ್ತೆ. ಇನ್ನು ಒಂದ್ ಕಡೆಲಿ ಎಲ್ಲೋ ಹೆಣ್ಮಕ್ಳಿಗೆ ಫ್ರೀ ನೀಡ್ತಾ ಮನೆಯಲ್ಲಿ ಅಂದ್ರೆ ಈ ಕಡೆ ಕೊಡ್ತಾ ಇದಾರೆ, ಈ ಕಡೆ ಕಿತ್ಕೋತಾ ಇದಾರೆ ಅನ್ನುವಂಥದ್ದು. ನಾನು ಇಲ್ಲಿರುವಂತ ಹೆಣ್ಮಕ್ಳನ್ನ ಕೂಡ ಈಗಾಗಲೇ ಮಾತಾಡಿಸೋಕೆ ಪ್ರಯತ್ನ ಪಡ್ತೀನಿ. ಮ್ಯಾಮ್, ಈಗ ನಿಮ್ಗೆ ಫುಲ್ ಫ್ರೀ ಬಸ್ ಇದೆ, ಫ್ರೀಯಾಗಿ ಓಡಾಡ್ತಾ ಇದ್ದೀರಾ, ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದಿದ್ದೀರಾ. ಬಟ್ ನಿಮ್ ಮನೇಲಿ ಪುರುಷರು ಪೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದ್ರ ಜೊತೆ ಇವತ್ತಿನ ದಿನದಿಂದ ಜಾಸ್ತಿ ಆಗ್ತಿದೆ. ಯಾವ ಹೆಂಗಸರು ಕೇಳಿರ್ಲಿಲ್ಲ ನಮಗೆ ಫ್ರೀ ಟಿಕೆಟ್ಸ್ ಬೇಕು ಕೊಡಿ ಅಂತ ಅಂದ್ಬಿಟ್ಟು, ಯಾರು ಎಲ್ಲೂ ಕೇಳಿರ್ಲಿಲ್ಲ. ಅವರು ಓಟಿಗೆ ಅವ್ರು ಕೇಳಿದ್ದಾರೆ, ಓಕೆ ಕೊಟ್ಟಿದಾರಲ್ಲ ಅಂತ ಫ್ರೀ ಆಗಿ ತಗೋತಾ ಇದೀವಿ ಅಷ್ಟೇ. ಬಟ್ ಇಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ ಕಂಡಕ್ಟರ್ಗೆ ಆಗುತ್ತೆ. ಯಾಕೆಂದ್ರೆ 2 ರೂಪಾಯಿ 3 ರೂಪಾಯಿ ಚಿಲ್ಲರೆ ಹೊಂದ್ಸೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ಇದೊಂಚೂರು ಗೌರ್ಮೆಂಟ್ಗೆ ನನ್ನ ಕಡೆಯಿಂದ ಒಂದು ಮನವಿ, ಯಾರ್ಯಾರಿಗೆ ಫ್ರೀ ಕೊಡಬೇಕು ಅವ್ರಿಗೆ ಮಾತ್ರ ಕೊಡಿ. ಎಲ್ಲ ಹೆಂಗಸರುಗಳು ಕೇಪಬಲ್ ಇಲ್ಲ ಅಂತ ಅಲ್ಲ, ಎಲ್ರಿಗೂ ಅವ್ರವ್ರ ಟಿಕೆಟ್ ಬರ್ಸೋಷ್ಟು ಶಕ್ತಿ ಅವ್ರಿಗಿದೆ. ತುಂಬಾ ಬಡವ್ರು ಇರೋರ್ಗೆ ಅವ್ರಿಗೊಂದು ಕಾರ್ಡ್ ತರ ಏನಾದ್ರು ಮಾಡಿಸ್ಬಿಟ್ಟು ಅವ್ರಿಗೆ ಫ್ರೀ ಆಗಿ ಕೊಡಿ, ಅದು ಮಚ್ ಬೆಟರ್ ಅನ್ಸುತ್ತೆ. ಸೊ ನೋಡಿದ್ರಲ್ಲ, ನಮ್ಗೆ ಯಾವುದೇ ಗ್ಯಾರಂಟಿ ಯೋಜನೆ ನಮಗ್ ಬೇಡ, ಆದ್ರೆ ನೀಡುವಂತಹ ಮೂಲಸೌಕರ್ಯ ನಮ್ಗೆ ಏನಿದೆ ಅದನ್ನ ಮಾತ್ರ ಕೊಟ್ರೆ ಸಾಕು. ಸರ್ಕಾರ ಅನ್ನುವಂತಹದ್ದು ಒಟ್ಟಾರೆಯಾಗಿ ಇವತ್ತಿನಿಂದ ಏನ್ ಬೆಲೆ ದರ ಏರಿಕೆ ಅಂದ್ರೆ ಪ್ರಯಾಣದ ದರ ಏರಿಕೆ ಆಗ್ತಾ ಇದೆ, ಇದರಿಂದ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಅಂದ್ರೆ ಒಂದು ಸೈಡ್ ಇಂದ ನಮ್ಗೆ 4 ರೂಪಾಯಿ ಜಾಸ್ತಿ ಆಗುತ್ತೆ, ಅದನ್ನ ಡಬಲ್ ನೋಡ್ತಾ ಹೋದಾಗ ಒಂದ್ ದಿನಕ್ಕೆ 8 ರಿಂದ 10 ರೂಪಾಯಿ ನಮ್ಗೆ ಹೊರೆ ಆಗುತ್ತೆ. ಇದನ್ನ ತಿಂಗಳಿಗೆ ನೋಡ್ತಾ ಹೋದಾಗ 300 ರಿಂದ 350 ರೂಪಾಯಿ ಅಷ್ಟು ಹೊರೆ ಆಗ್ತಾ ಹೋಗುತ್ತೆ. ಸೊ ಇದು ಯಾವುದು ನಮ್ಗೆ ಬೇಡ. ನಮ್ಗೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಅಂದ್ರೆ ಗ್ಯಾರಂಟಿ ಯೋಜನೆಗಳೇ ಬೇಡ ಅನ್ನುವಂತಹ ಮಾತನ್ನ ಈಗ ಪಬ್ಲಿಕ್ಸ್ ಹೇಳ್ತಾ ಇರುವಂತ. ಲಕ್ಷ್ಮಿ, ಮುಖ್ಯವಾಗಿ ಈಗ ಇದೇ ಸಂದರ್ಭದಲ್ಲಿ ಕಂಡಕ್ಟರ್ ಏನಾದ್ರು ಮಾತಾಡ್ಸಿದ್ರಾ? ಏನ್ ಹೇಳ್ತಾ ಇದ್ದಾರೆ ಕಂಡಕ್ಟರ್ಗಳು ಅಂತ ಹೇಳಿ? ಎಸ್, ನಾನು ಈಗಾಗಲೇ ಮಾತಾಡ್ಸಿದೆ, ಬಟ್ ಅವರು ಒಂದಷ್ಟು ಪ್ರೊಸೀಜರ್ಸ್ ಇರೋದ್ರಿಂದಾಗಿ ಅವರು ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಬಟ್ ನಾನು ಕೇಳಿರೋ ಪ್ರಕಾರ ಅವ್ರು ಹೇಳೋದೇನು ಅಂತಂದ್ರೆ, ನಮಗೆ ಚಿಲ್ಲರೆ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ, ಬಟ್ ನಾವು ಯಾವ್ದನ್ನು ಹೇಳ್ಕೊಳಕ್ ಆಗ್ತಾ ಇಲ್ಲ ಅನ್ನೋವಂಥದ್ದನ್ನ ಹೇಳಿದ್ರು. ಅದ್ರ ಜೊತೆಗೆ 10 ವರ್ಷದಿಂದ ಅಂದ್ರೆ 10 ವರ್ಷಗಳ ನಂತರ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾಗಿ ಅಂದ್ರೆ 10 ವರ್ಷಗಳ ನಂತರ ಆಗಿರೋದು ನಮ್ಗೆ ವೇತನ ಎಲ್ಲ ಒಂದ್ ಕಡೆ ಜಾಸ್ತಿ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಅವರು ಹೇಳ್ತಾ ಇರುವಂತಹದ್ದು. ಮಹೇಶ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇರಬಹುದು, ಮೆಜೆಸ್ಟಿಕ್ನಿಂದ ಸಾರ್ವಜನಿಕರು ಕೂಡ ಕಂಪ್ಲೀಟ್ ಆಗಿ ಪುರುಷ ಪ್ರಯಾಣಿಕರು ಒಂದು ರೀತಿಯಾಗಿ ಆಕ್ರೋಶಗೊಂಡಿದ್ದಾರೆ ಸರ್ಕಾರದ ವಿರುದ್ಧ.
ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟಿದ್ದಾರಾ ಸರಿ, ಬಟ್ ನಮ್ಮ ಜೊತೆಯಲ್ಲಿ ಯಾಕೆ ಈ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನಾವು ಕೇಳಿದ್ವಾ ಫ್ರೀ ಕೊಡಿ ಅಂತ ಹೇಳಿ? ನಾವು ಕೇಳಿಲ್ವಲ್ಲ, ಈಗ ಫ್ರೀ ಕೊಟ್ಟಿದ್ದೀರಾ, ನಾವು ತೆಗೆದುಕೊಂಡಿದ್ದೀವಿ, ಅದನ್ನು ಬಿಟ್ಟು ಈಗ ದರ ಏರಿಕೆ ಯಾಕೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಗ್ಯಾರಂಟಿಯಿಂದಲೇ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ, ಗ್ಯಾರಂಟಿಗಳಿಂದಲೇ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತಿರುವಂಥದ್ದು. ಕೇವಲ ಮೆಜೆಸ್ಟಿಕ್ ಮಾತ್ರ ಅಲ್ಲ, ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಈರಣ್ಣ ಒಂದು ಚಿಟ್ಚಾಟ್ ಮಾಡಿ ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ದಿಢೀರನೆ ಬಸ್ ಟಿಕೆಟ್ ದರದಲ್ಲಿ 15% ಹೆಚ್ಚಿಗೆ ಮಾಡಿರುವಂಥದ್ದು. ಅಂದರೆ ಇದರ ವಿರುದ್ಧ ಬಿಜೆಪಿ ಕೂಡ ನಿನ್ನೆ ಅಷ್ಟೇ ಪ್ರತಿಭಟನೆ ಮಾಡಿರುವಂಥದ್ದು. ಅಂದರೆ ಸರ್ಕಾರದ ಈ ನಡೆ, ಅಂದರೆ ಸರ್ಕಾರದ ಈ ನಿರ್ಧಾರವನ್ನು ಕಂಡು ಸಾಕಷ್ಟು ಜನರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸದ್ಯ ಪ್ರಯಾಣಿಕರನ್ನೇ ಕೇಳೋಣ, ಇದರ ಬಗ್ಗೆ ಏನು ಹೇಳ್ತಾರಂತ ಬನ್ನಿ ಕೇಳ್ಕೊಂಡು ಬರೋಣ. ಭಕ್ತರು ಯಾರು ಹೋಗ್ತಾರ, ಬಡ ಕೂಲಿ ಮಾಡಿ ಉಳಕ ಪರಿಸ್ಥಿತಿ ಗಂಭೀರ ಅದ. ಸ್ವಲ್ಪ ಶ್ರೀಮಂತ ಮಕ್ಕಳೇ ಹೆಣ್ಣು ಮಕ್ಕಳೇ ಟೂರ್ ಹೋಗ್ತಾರ, ಹೌದಲ್ರಿ? ಬಡವ ಹೆಣ್ಮಕ್ಳು ಯಾರು ಹೋಗ್ತಾರ ಹೇಳ್ರಿ? ನೀವು ಕೂಲಿ ಮಾಡೋರು ಎಲ್ಲಿ ಹೋಗಿ ದೇವಸ್ಥಾನಕ್ಕ ದೊಡ್ಡ ಊರಿಗೆ ಹೋಗ್ಲಕ್ ಆತರ BPL ಕಾರ್ಡ್ ರದ್ದು ಮಾಡ್ಬೇಡ ಅಂತ ಹೇಳಿದ್ರು. BPL ಸ್ವಲ್ಪ ನೌಕರದಾರು, ಸ್ವಲ್ಪ ಶ್ರೀಮಂತ ಲೀಡರ್ ಮಂದಿ BPL ಕಾರ್ಡ್ ಅವರಿ. ಮತ್ತೆ ದೊಡ್ಡ ಮಂದಿನೇ ಉಪಯೋಗ ಹೋಗ್ತಾರ, ಬಡವ್ರು ಯಾರು ತಗೊಳಕತ್ತಿಲ್ರಿ. ಹೆಸರು ಬಡವ್ರದ್ದು ತಗೋರೆಲ್ಲ ಸೌಕರ್ಯ. 15% ದರ ಹೆಚ್ಚಿಗೆ ಮಾಡಿದ್ರೆ ಸರಿನಾ ತಪ್ಪ? ಸರಿ, ಮತ್ತೆ ಈಗ ಅನಿವಾರ್ಯ ಅವ್ರು ಮಾಡ್ಬೇಕಾದ್ರೆ ಮನೆ ತಗೊಳ್ಬೇಕು. ಸಿದ್ದರಾಮಯ್ಯ ಎಲ್ಲಿ ಕೊಡ್ಬೇಕು ಹೇಳ್ರಿ? ನಮ್ಮ ರೊಕ್ಕ ನಮಗೆ ಕೊಡಿ. ಎಲ್ಲ ವರ್ಷ ಈಗ ಅವ್ರು ಸರ್ಕಾರ ನಡೆಸ್ಬೇಕಾದ್ರೆ ಈಗ ಅನಿವಾರ್ಯ ಅದ ರೀ, ಮಾಡಬೇಕಾಗ್ತದೆ. ಈಗ ಅವ್ರು ಮಾಡ್ಬಾರ್ದು, ಮಾಡಬಾರ್ದು. ಫ್ರೀ ಮಾಡ್ಬಾರ್ದು. ಫ್ರೀ ಮಾಡೋದ್ರಿಂದ ನಮಗೆ ಫ್ರೀ ಮಾಡ್ಬಾರ್ದು. ಯಾವ್ದು ಒಂದು ನಿಗಮಕ್ಕೆ ರೊಕ್ಕನೇ ಹಾಕಲ್ಲ. ಹೋಗಿ ಹೋಗಿ ಯಾವ್ದು ಲೋನ್ ಹಾಕಿದೆವು, ಆನ್ಲೈನ್ದಾಗ ಅರ್ಜಿ ಹಾಕಿದ್ದು ಒಂದೊಂದು ಆಧಾರ್ ಕಾರ್ಡ್ ₹1 ಹಾಕಲ್ಲ. ಅವು ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ರೊಕ್ಕ ಹಾಕ್ತೇವೆ, ಬಸ್ಸಿಗೆ ರೊಕ್ಕ ಹಾಕ್ತೇವೆ, ಕರೆಂಟ್ ಬಿಲ್ ಎಲ್ಲರಿಗೆ ಅದ. ಆಧಾರ್ ಕಾರ್ಡಿಗೆ ಪೋಲಕ್ ಬರ್ಲಾಕ ಬಸ್ಸಿಗೆ ಹಾಕ್ಬಾರ್ದು. ಫ್ರೀ ಮಾಡ್ಬಾರ್ದು. ಮಾಡ್ತಾರ್ರಿ ಅವರು, ಸರ್ಕಾರ ತಿಲ್ಲಕ್ಕೆ ಬಿದ್ದದ್ರಿ ಅದು. ಮತ್ತೇನ್ ಮಾಡ್ತಾರೆ? ಅಂದ್ರೆ ಒಂದ್ ಕೈಲೇ ಇಸ್ಕೊಳ್ಳೋದು, ಒಂದ್ ಕೈಲೇ ಕಸ್ಕೊಳ್ಳೋದು, ಹಂಗೆ ಮಾಡಕ್ಕೆ ಬಿದ್ದದ್ರಿ. ಸ್ಕಾಲರ್ಶಿಪ್ ಇಲ್ರಿ ಈಗ. ಸ್ಕಾಲರ್ಶಿಪ್ ಈಗ ಇದು ಬಸ್ ಫ್ರೀ ಮಾಡಿದ್ಮ್ಯಾಗ ಉತ್ತಬರ್ಗೆ ಆದಂಗ ಕಂಡಕ್ಟರ್ ಸತ ನಮ್ ಕಿಮ್ಮತ್ ಇಲ್ಲಾರ್ದಂಗ ಆಗ್ಯದ್ರಿ. ಕಂಡಕ್ಟರ್ ನಮಗೇನ್ ಕಿಮ್ಮತ್ ಕೊಡಾಕತ್ತಾರ ಅವ್ರಿ? ಎಸನ ನಡೇ ಮಾತಾಡಿ ಬಂದ ಹಿಂಗ್ ಮಾಡ್ತಾರ. ಎಷ್ಟು ಕನ್ಫ್ಯೂಷನ್ ಕೊಟ್ಟಲು ದಂಡದ ಯಾಕ್ರಿ? ನೋಡ್ರಿ, ವಯಸ್ಸಾದವರಿಗೆ ಕನ್ಫ್ಯೂಷನ್ ಕೊಟ್ಟಾರ, ಉಲ್ಟಾ ಮಾಡ್ಲಾಗತ್ತ. ಹೆಚ್ಚಿಗೆ ಮಾಡ್ರ? ಹೌದ್ರಿ, ಮಾಡಬಾರ್ದು. ಮಾಡಬಾರ್ದ್ರಿ. ಜನರಿಗೆ ಹೊಡೆತ ಬೀಳ್ತದೆ ಇದು ಭಾಳ. ಅದು ಭಾಳ ತಪ್ಪದ. ಇವರು ಹೆಣ್ಮಕ್ಳು ಏನು ಫ್ರೀ ಮಾಡಿ ಹಿಂದಿ ಈ ಕಡೆ ತಗೊಂಡು ಈ ಕಡೆ ಏನು ತಗೋತಾರ, ಈ ಕಡೆ ಏನು ಕೊಟ್ಟು ಈ ಕಡೆ ಏನು ತಗೋತಾರಲ್ಲ, ಅವೆಲ್ಲ ಜನರ ಮ್ಯಾಗೆ ಭಾರ ಹೋಗಿ ತಮ್ಮ ಕೈಲಿಂದ ಏನು ಕೊಡಲ್ರಿ ಇವರು. ತಮ್ಮ ಕೈಲಿಂದ ಏನು ಸಾಧ್ಯನೇ ಇಲ್ಲ. ವಿಧಾನಸೌಧ ಇದ್ರ ಬಗ್ಗೆ ಹೋರಾಟ ಭಾಳ ಆಗ್ಯದ್ರಿ ಸಾಬ್ರೆ. ಇದು ಕಾಂಗ್ರೆಸ್ ಸರ್ಕಾರ ಏನು ಬಂದದ, ಈ ಕಾಂಗ್ರೆಸ್ ತಮ್ಮ ಓಟಿನ ಸಲುವಾಗಿ, ಆಸೆ ಸಲುವಾಗಿ ಇದೊಂದು ಎಲ್ಲ ಫ್ರೀ ಕೊಡ್ತೇವೆ, ನಿಮ್ಗೆ ಕರೆಂಟ್ ಫ್ರೀ ಕೊಡ್ತೇವೆ, ಅದಕ್ಕೆ KSRTC ಫ್ರೀ ಹೋಯ್ತು, ನಿಮ್ಗೆ ಮಹಿಳೆಯರಿಗೆ ರೊಕ್ಕ ಕೊಡ್ತೀವಿ, ಎಲ್ಲ ಆಸೆ ತೋರಿಸಿ ಇದೆಲ್ಲ ಜನರ ಮ್ಯಾಗ ಭಾರ ಹಾಕಿ ಅವ್ರು ಕೊಡ್ಲೋಗತ್ತಾರ. ತಮ್ಮ ಕೈಲಿ ಕೊಡ್ಲೋಗತ್ತಾರ ಇಲ್ರಿ, ತಮ್ಮ ಕೈಲಿ ಕೊಡಲ್ರಿ ಅವರು. ಕರ್ನಾಟಕ ಸರ್ಕಾರ ವೀಕ್ಷಕರೇ ಗಮನಿಸಿದ್ರಲ್ಲ, ಕಲಬುರಗಿಯಲ್ಲೂ ಕೂಡ ಪುರುಷ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲೂ ಕೂಡ ಪುರುಷ ಪ್ರಯಾಣಿಕರು ಮಾತನಾಡ್ತಾ ಇದ್ರು, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ರು, ಯಾವ ಕಾರಣಕ್ಕಾಗಿ ಈ ಹೈಕ್ ಬೇಕಿತ್ತು ಅಂತ ಹೇಳ್ತಾ ಇದ್ರು. ಇನ್ನು ಕಲಬುರಗಿಯಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಪರಿಸ್ಥಿತಿ ಇರುವಂಥದ್ದು. ಪುರುಷ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು, ಗ್ಯಾರಂಟಿ ಕೊಟ್ಟಿದ್ದೀರಾ, ಬಟ್ ಟಿಕೆಟ್ ರೇಟ್ ಯಾಕೆ ಜಾಸ್ತಿ ಮಾಡಿರುವಂಥದ್ದು ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಇವತ್ತಿನಿಂದ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ, ಈ ಹಿಂದಿನ ದರ ಎಷ್ಟಾಗಿತ್ತು, ಇವತ್ತಿನಿಂದ ಎಷ್ಟಿರುತ್ತೆ ಗಮನಿಸ್ತಾ ಇರ್ಬೋದು. KSRTC ಬಸ್ ಟಿಕೆಟ್ ದರ, ಹಿಂದಿನ ದರ ಇದ್ದದ್ದು ಬೆಂಗಳೂರಿನಿಂದ ಮೈಸೂರು, ಬೆಂಗಳೂರಿನಿಂದ ಹಾಸನ, ಬೆಂಗಳೂರಿನಿಂದ ಹುಬ್ಬಳ್ಳಿ ₹501 ಇತ್ತು ಹಿಂದಿನ ದರ, ಅಂದರೆ ನಿನ್ನೆ. ಇವತ್ತಿನಿಂದ ₹576 ಆಗುತ್ತೆ. ಬೆಂಗಳೂರು ಟು ಬೆಳಗಾವಿ ನಿನ್ನೆ ₹631 ಇತ್ತು, ಇವತ್ತು ₹725 ಆಗುತ್ತೆ. ಬೆಂಗಳೂರು ಟು ಕಲಬುರಗಿ ನಿನ್ನೆ ₹706 ಇತ್ತು, ಇವತ್ತಿನಿಂದ ₹801 ಇರುತ್ತೆ. ಹೀಗೆ ಪ್ರತಿ ಬೆಂಗಳೂರಿಂದ ಹೋಗುವಂಥ ಬೇರೆ ಬೇರೆ ಟಿಕೆಟ್ ದರ ಕೂಡ ಹೆಚ್ಚಾಗಿರುವಂಥದ್ದು ಇವತ್ತಿನಿಂದ ಜಾರಿಯಾಗಿದೆ.